ಜಗವೇ ಒಂದು ರಣರಂಗ ಧೈರ್ಯ ಇರಲಿ ನಿನ್ನ ಸಂಗ ಬಾರೋ ಬಾರೋ ಮನ ರಾಜ ಜಗವೇ ಒಂದು ರಣರಂಗ ಧೈರ್ಯ ಇರಲಿ ನಿನ್ನ ಸಂಗ ಬಾರೋ ರಣವಿಕ್ರಮ ಕಡುಯಕ್ರಮ ನೀ ಮಾಡುವೆ ಎಲ್ಲ ಸಕ್ರಮ ರಣವಿಕ್ರಮ ಕಡುಯಕ್ರಮ ನೀ ಮಾಡುವೆ ಎಲ್ಲ ಸಕ್ರಮ ಸೂರ್ಯರಿಗೆ ಸರದಾರನಾಗಿ ಗರತಿಯರಿಗೆ ಗಂಡನಾಗಿ ಮೆರೆಯುತ್ತಿರುವ ಸಿರಿವಂತ ಈ ಶಿವಕಾಂತ ಗೌಡ ಬೆಟ್ಟದ ಹುಲಿಯಂತೆ ಗರ್ಜಿಸಿ ಹಣವನ್ನೇ ಹೆಂಡದಂತೆ ಸುರಿಸಿ ಸರ್ಕಾರವನ್ನೇ ನನ್ನ ಕಾಲ ಕೆಳಗೆ ನಾಯಿಯಂತೆ ಆಡಿಸಿ ಗಣರಾಜ್ಯವನ್ನೇ ರಾವಣ ರಾಜ್ಯವನ್ನಾಗಿ ಮಾಡಿಕೊಂಡ ಗೌಡ ಈ ಶಿವಕಾಂತ ಗೌಡ ಅಂದಾಗ ನನ್ನನ್ನು ಎದುರು ಹಾಕಿಕೊಳ್ಳುವನು ಯಾವನಿದ್ದಾನೆ ಈ ಊರಿನಲ್ಲಿ? BA ಪದವಿ ಮುಗಿಸಲು ನನ್ನ ಹತ್ತಿರ 5,000 ಸಾಲ ಮಾಡಿ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗಿ ಲಂಚ ಕೊಡಕ್ಕಾಗದೆ ಮನೆಯಲ್ಲಿ ಬಳಲುತ್ತಿರುವ ಶಶಾಂಕ್ 5 ಪೈಸೆಗಳ ಗತಿ ಇಲ್ಲದೆ ನಿನಗೆಲ್ಲಿಂದ ಬರಬೇಕು 5,000? ನಾ ಹೇಳಿದ ಹಾಗೆ ಆ ಶಶಾಂಕ್ ತನ್ನ ತಂಗಿಯನ್ನು ನನ್ನ ಹತ್ತಿರಕ್ಕೆ ಕೆಲಸಕ್ಕೆ ಕಳಿಸಿಕೊಡಲೇಬೇಕು. ಅದೇ ಈ ಶಿವಕಾಂತ ಗೌಡನ ಹಠ. ನಮ್ಮ ಫ್ಯಾಕ್ಟರಿಗೆ ಬೇಕಾಗಿರುವ ಕಳ್ಳ ಮಾಲಿನ ಸಂಬಂಧವಾಗಿ ವಿಕ್ರಾಂತ್ ಕಲ್ಕತ್ತಾಗೆ ಹೋಗಿದ್ದಾನೆ. ನನ್ನ ಬಲಗೈ ಬಂಟನಾಗಿ ಅಷ್ಟೇ ಅಲ್ಲ, ನನ್ನ ಸ್ವಂತ ಮಗನಂತಿರುವ ವಿಕ್ರಾಂತನಿಗೆ ಈ ಮನೆಯಲ್ಲಿ ಮನ ಬಂದಂತೆ ಕುಣಿಯಲಿಕ್ಕೆ ಸ್ವಾತಂತ್ರ್ಯ ಕೊಡಬೇಕು. ನಮಸ್ಕಾರ ಗೌಡ್ರಿ. ಓಹೋ, ನಮಸ್ಕಾರ ಇನ್ಸ್ಪೆಕ್ಟರ್ಗೆ. ಯಾವ್ದೋ ವಿಚಾರದಲ್ಲಿದ್ದೀರಾ? ಮತ್ತೇನಾದ್ರೂ ಕೆಲಸ ಆಗಬೇಕಿದ್ರೆ ಹೇಳಿ ಗೌಡ್ರಿ. ನಾನು ಈ ಕಾಕಿ ತೊಟ್ಟಿದ್ದು ನಿಮಗೋಸ್ಕರ ಅಂದ ಮೇಲೆ ನಿಮಗೆ ಮತ್ಯಾವ ಚಿಂತೆ? ಚಿಂತೆ ಎಂಬ ಚಿತೆ ನನ್ನ ತಂದೆಯ ಪಾರ್ಥಿವ ಶವದೊಡನೆ ಸೊಟ್ಟು ಬೂದಿಯಾಗಿದೆ. ಸಿರಿತನದ ಸಾಗರದಲ್ಲಿ ಅಂದದ ಅರಮನೆಯನ್ನು ಕಟ್ಟಿ ಶೃಂಗಾರದ ಸಿಂಹಾಸನ ಮೇಲೆ, ಬಂಗಾರದ ಬಾಗಿಲೊಳಗೆ, ರತ್ನದ ಮಂಚದ ಮೇಲೆ ಸೂರ್ಯಕಾಂತ್, ನಿನ್ನಿಂದ ಏನಾದರೂ ಕೆಲಸ ಆಗಬೇಕಾದರೆ ನಾನೇ ಕರೆಸಿಕೊಳ್ಳುತ್ತೇನೆ. ಈಗ ನಿನಗೆ ಏನಾದರೂ ಕೆಲಸವಿದ್ದರೆ ನೋಡಿಕೋ. ನನ್ನ ಕೆಲಸ ಎಲ್ಲ ಮುಗಿಸಿ ಇಲ್ಲಿಗೆ ಬಂದಿರೋ ಗೌಡ್ರಿ. ಆದ್ರಲ್ಲಿ ವಿಕ್ರಾಂತ್ ಎಲ್ಲಿ ಕಾಂತ ಇಲ್ವಾ? ಅವನು ಬೆಂಗಳೂರಿನಲ್ಲಿರುವ ನಮ್ಮ ಫ್ಯಾಕ್ಟರಿಯ ಮಾಲ್ ಖರೀದಿಯಾಗಿ ಕಲ್ಕತ್ತಾಗೆ ಹೋಗಿದ್ದಾನೆ. ಅವನಿಲ್ಲದೆ ಏನೋ ಕಳೆದುಕೊಂಡಂತಾಗಿದೆ ಸೂರ್ಯಕಾಂತ್. ಅಷ್ಟೊಂದು ಭಾರವಾಗಿದೆ ಅವನ ನಿಷ್ಠೆ. ಸೂರ್ಯಕಾಂತ್, ನಿಷ್ಠೆಯಿಂದ ಕೆಲಸ ಮಾಡುವ ಆಳು ಅವನೆಂದು ನೀನು ತಿಳಿದರೆ ಅದು ನಿನ್ನ ತಪ್ಪು ಕಲ್ಪನೆ. ವಿಕ್ರಾಂತ್ ನನ್ನ ಮಗ ಅಥವಾ ತಮ್ಮನ ಸಮಾನ. ಒಟ್ಟಿನಲ್ಲಿ ಹೇಳಬೇಕಂದರೆ ವಿಕ್ರಾಂತನಿಗೆ ಈ ಮನೆಯಲ್ಲಿ ಅರ್ಧ ಹಕ್ಕು ಮೀಸಲಾಗಿದೆ. ಏಕೆಂದರೆ ವಿಕ್ರಾಂತ್ ನನ್ನ ಆಯುಧ. ಅಂದ್ರೆ ನಿಮ್ಮ ಮಾತಿನ ಅರ್ಥ ವಿಕ್ರಾಂತ್ ನಿಮ್ಮ ಆಯುಧಾದರೆ ನಾನು ಹೀಗೇಕೆ ಮನಸ್ಸು ಮುನಿಸಿಕೊಳ್ಳುವೆ ಸೂರ್ಯಕಾಂತ್? ನೀನೇನು ಹೊರಗಿನವನೇ. ನೀನೇ ಹೀಗೆ ತಪ್ಪು ತಿಳಿದರೆ ಸಾವಿರಾರು ಜನ ನಮ್ಮ ಕೈಯಲ್ಲಿರುವಾಗ ಅವರು ಹೀಗೆ ತಿಳಿದರೆ? ಸೂರ್ಯಕಾಂತ್, ನಿನ್ನ ಬಗ್ಗೆ ನಮಗೇನು ಕೆಟ್ಟ ಅಭಿಪ್ರಾಯಗಳಿಲ್ಲ. ನಿನ್ನಿಂದ ತಾನೇ ನಮ್ಮ ಕೆಲಸ ಕಾರ್ಯಗಳೆಲ್ಲ ಯಶಸ್ವಿಯಾಗಿರೋದು. ಸುಮ್ಮನೆ ತಮಾಷೆಯಿಂದ ಬಿಡಿಗೌಡ್ರಿ. ನಿಮ್ಮ ಸ್ವಭಾವ ನನಗೆ ಗೊತ್ತಿಲ್ಲವೇ? ವೆರಿ ಗುಡ್ ಸೂರ್ಯಕಾಂತ್. ಏನಾದರೂ ಕೋಲ್? ಎಸ್. ಶೆಟ್ಟಿ, ಲೇ ಶೆಟ್ಟಿ, ಓರಿ ಅಪ್ಪ ಓರಿ. ಯಾಕ್ರಿ ಶಿವ ಯಾಕ್ರಿ? ಒಳಗಡೆ ವಿಸ್ಕಿ ಬಾಟ್ಲ್ ಇಟ್ಟಿದ್ದೀನಿ, ತೆಗೆದುಕೊಂಡು ಬಾ. ಆಯ್ತ್ರಿ ಶಿವ.
ಗೌರ್ ನಾನು ಕುಡಿಯವ್ರ ಯಾವತ್ತ ಕುಡಿ ಎಷ್ಟು ಕುಡಿತಿ ಕುಡಿ ತಗೊಂಡ್ ಬೈ ನೋಡ್ರಿ ಗೌಡ್ರ ಲೇ ಮಗನ ಗೋಪ್ಯ ಯಾಕ್ರಿ ಶಿವ ಗೋಪಾಲ ಇಲ್ಲಿದ್ರು ಅವನನ್ನು ಕರೆದುಕೊಂಡು ಬಾ ಆ ಮಗ ಏನು ಕುಳಿದ್ ಬದ್ದ ಅನ್ಬಿಡ್ರಿ ಆದ್ರೂ ಕರಿತೀನಿ ಗೋಪ್ಯ ಏ ಮಗನ ಗೋಪ್ಯ ಯಾಕೋ ಶೈತ್ಯ ಮಗನ ತಿಂಡಿ ಹೆಚ್ಚಾಗೈತೆನ ಗೋಪಿ ಅಂತ ಕರಿಯತ್ತಿಲ್ಲ ಸಾವುಕಾರ ಏನ ಮಂಗ್ಯಾನ ಮಗನ ಬಿಡದೇನ ಕಣ ಸಂಜು ಮಗನ 4 ಸಲ ಕರಿದಿ ಮಗನ ಏನ ನೀ ಏನ್ ದೊಡ್ಡ ಮಿನಿಸ್ಟರ್ ಮಾವ ಅಲ್ಲೋ ಬಾಡ್ಯ ಗೋಪ್ಯ 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 ನಿಂತ ಹರ್ಕೊಂಡಿಲ್ಲ ಮೊದ್ಲ ನಂಗೆ ವಿಷಯ ಆಗೈತಿ ಅಂತ ಹೋಗಿ ನಮ್ಮ ಗೌಡ್ರ ಕರೆಯದಾರ ಮಗನ ಅಲ್ಲಿ ಗೋಪ್ಯ ಹೀಗೆ ಹರಟೆ ಹೊಡಿವಿರೋ ನಾ ಹೇಳ್ದ ಕೇಳಿವಿರೋ ಹಂಗ್ರಿ ಗೌಡ್ರ ನೀವ್ ಹೇಳ್ದಂಗ್ ಕೇಳ್ಬೇಕ ನಾವ್ ಇರೋದ್ರಿ ಯಾಕ್ರಿ ಶಟ್ರ ಹೌದನ್ ಮಗನ ಹೌದನ್ ನಾನು ಹಾಗಾದ್ರೆ ಬಸ್ ಸ್ಟ್ಯಾಂಡ್ ವರೆಗೆ ಹೋಗಿ ವಿಕ್ರಾಂತನ್ನು ಕರೆದುಕೊಂಡು ಬಾ ಕಲ್ಕತ್ತಾದಿಂದ ಬಂದು ಸುಸ್ತಾಗಿರ್ತಾನೆ ಆಯ್ತ್ರಪ್ಪ ಹೋಗಿ ಕರ್ಕೊಂಡ್ ಬರ್ತೇನ್ರಿ ಗೌಡ್ರ ನೀವು ಮೊದಲ ಹುಚ್ಚದಾನ್ರಿ ಅಲ್ರಿ ಇವೇನ್ ದೊಡ್ಡ ಇಂಟರ್ನ್ಯಾಷನಲ್ ಡ್ರೈವರ್ ಇವ್ ಮಗ ಈ ಮಗ ಹೇಳ್ತೀರಿ ನೀವು ಮಗನ ಹೆವಿ ಬ್ಯಾಚ್ ಐತಿ ಲೈಸೆನ್ಸ್ ತಗದ್ ತೋರ್ಸೈನ ಏ ಹೈ ಬ್ಯಾಚ್ ಏನ ಇಂತ ಬಾ ನೋಡಿ ನೋ ಮಗನ ನೀನ ಇಲ್ಲೇ ಕೃಷ್ಣ ಸಾಹೇಬ್ದಾಗ ಹೋಗಿತಿ ಅಲ್ಲಿ ಮುಂದೆ ಹೋಗ್ರಿ ಅಲ್ಲಿ ಸೇವಾದಳ ಇಲ್ಲ ಸೇವಾದಳ ಅಲ್ಲಿ ಮೊದ್ಲ ಬ್ರಿಡ್ಜ್ ಕಟ್ ಆಗೈತಿ ಕುಡ್ದು ಎಲ್ಲಾರು ಬಿದ್ದಿದ್ದಿ ನಿಮ್ಮ ಮಾವನ ಹಗರ್ಕ ಹೋಗಟ ಯಾಕಂದ್ರ ವಿಕ್ರಾಂತನ್ ಸೂಟ್ ಕೇಸ ಗೌಡ್ರು ದೊಡ್ಡದವ ಮಗನ ಮಗನ ಅಷ್ಟ ಅಲ್ಲವ ಮಗನ ನಿನ್ನ ಮಾರಿ ಬರೋದಿಲ್ಲ 20 ಲಕ್ಷ ರೂಪಾಯಿ ಅದಾವ ಮಗನ ಕರ್ಕೊಂಬ ಮಗನ ಹಗರಗ ಕರ್ಕೊಂಬ ನೀ ಯಾರು ಕೊಡದಿ ಬರಲ್ಲ ಏ ನಾ ಕುಡ್ದಿದ್ ನೀ ಕೇಳ್ಬಿಡೋ ಮಗನ ಹೊಸೋ ಮಗನ ಏ ನನಗ ಕರ್ಕೊಂಬರೋ ಗೊತ್ತೈತಿ ನಾನು 10 ವರ್ಷ ಆತ ಡ್ರೈವಿಂಗ್ ಮಾಡಕತ್ತ ನೀ ಹೋಗ ಮಗನ ನಿಶೆಗೈತಿ ಹೇಳ್ರಿ ಗೊಟ್ಟದಾಗದ ಬಿದ್ದಿ ಮಳಿ ಹೋಗ ಮಗನ ಏ ಮಗ ಗಾಡಿ
ಗೌಡ್ರಿ ಇದೇ ಖುಷಿಯಲ್ಲಿ ನನಗೀಗ ಅರ್ಥವಾಯಿತು. ಶಟಿ ಒಳಗಡೆ ದುರ್ಗಿದ್ದಳಲ್ಲ ಅದಾಳಲ್ಲಿ. ಗೌಡ್ರ ಆಕೆ ಹೋಗ್ಕಾರ್ರಿ ಅವನವನ ಆಕಿಗೆ ಮೊದಲಿಂದ ಮಾಮೂಲಿನ ಕೊಟ್ಟಿಲ್ರಿ. ಮಾಮೂಲಿ ಆಮೇಲೆ ಕೊಟ್ರಾಯ್ತು. ಮೊದಲು ಅವಳನ್ನು ಈ ಇನ್ಸ್ಪೆಕ್ಟರ್ಗೆ ಭೇಟಿ ಮಾಡಿಸು. ಆಯ್ತ್ರಿ ಶಿವ, ಬರ್ರಿ ಇನ್ಸ್ಪೆಕ್ಟರ್ ಸಾಹೇಬ್ರ, ಡೇಟ್ ಎಷ್ಟಾಕ ಎಲ್ಲ ಮುಗಿಸ್ಕೊಂಡನ ಬರೋಣ ಬರ್ರಿ. ಶೆಟ್ಟಿ ಮಾಲ್ ಫಸ್ಟ್ ಕ್ಲಾಸ್ ಇರ್ಬೇಕು. ಇನ್ಸ್ಪೆಕ್ಟರ್ ಸಾಹೇಬ್ರಿ ಮಾಲ್ ಫಸ್ಟ್ ಕ್ಲಾಸ್ ಇರ್ತದೆ. ಯಾವ್ದು ಬೇಕು ಹೇಳ್ರಿ, ಮಿರಾಜ್ ಬೇಕೋ ಸಾಂಗ್ಲಿದ್ ಬೇಕೋ ಯಾವ್ದು ಬೇಕ್ರಿ? ಮಿರಾಜ್ದ ಸಾಂಗ್ಲಿದ ಹಡ್ಯಾರ ಮಾಹಿತಿ ಅದಾನ್ರಿ ಇಲ್ಲಿ. ಗೊತ್ತ ನಮ್ಗ ಅವ ಗೊತ್ತ, ಅವ್ನು ಕೇಳ್ತಾನ ಕರ್ಕೊಂಡ್ ಬರ್ತಾನ. ನಿಮಗೆ ಬೇಕಾದ ಇಲ್ಲೇ ಜೇಜಿಕೋ ಐತೆ ಶನಿ, ಜೇಜಿಕೋ ಒಂದು ಐತ್ರಿ, ಕರ್ಕೊಂಡ್ ಬರ್ಲ್ರಿ. ವೈಟ್ನ್ಯಾಗ ಹೇಳ್ಬೇಕಂದ್ರಿ ಗೌಡ್ರ ಇನ್ಸ್ಪೆಕ್ಟರ್ ಸಾಹೇಬ್ರ ಬೆಣ್ಣಿ ಹಂಗದಾಳ್ರಿ. ಹಾಗಾದ್ರೆ ನಡೆ ಹೋಗೋಣ. ಬೇರೆ ಹೋಗೋಣ. ನಮಸ್ಕಾರ ಶಿವಕಾಂತ ಗೌಡ್ರಿಗೆ. ಓಹೋ ರವಿರಾಜ್, ಬರಬೇಕು. ನಿಮ್ಮಂತವರಿಗೆ ನಮ್ಮ ಮನೆಯ ಬಾಗಿಲು ಸದಾಕಾಲ ತೆರೆದಿರುತ್ತದೆ. ಅದು ಅಲ್ಲದೆ ಹಣವಿಲ್ಲದ ಮನುಷ್ಯ ನೀರಿಲ್ಲದ ಬಾವಿಯಂತೆ. ನಿನಗೆ ಎಷ್ಟು ಬೇಕು ಕೇಳು, ಕೇಳಿದಷ್ಟು ಕೊಡಲು ಸದಾಸಿದ್ಧ ಈ ಶಿವಕಾಂತ ಗೌಡ. ಸಾಲ ಕೇಳಲು ಬಂದಿಲ್ಲ ಸಾವುಕಾರ್ರಿ, ಸಾಲ ತೀರ್ಸಲು ಬಂದಿರುವೆ. ನಿಮ್ಮ ಮನೆಗೆ ಬರೋರೆಲ್ಲ ಸಾಲ ಮಾಡೋದಕ್ಕಾಗಿ ಎಂದು ನೀನು ತಿಳ್ಕೊಂಡಿದ್ರಿ, ಅದು ನಿನ್ನ ಮೂರ್ಖತನ. ರವಿರಾಜ್, ಸಾಲವನ್ನು ಸಾರಾಯಂತೆ ಸೂರ್ಯ ಮಾಡಿ ಸಿಕ್ಕ ಸೂಳಿಯರ ಸೆರೆಗೆಳೆದ ಸಾಹುಕಾರ ಈ ಶಿವಕಾಂತ ಗೌಡ. ಅಂದ ಮೇಲೆ ನಮ್ಮ ಮನೆಗೆ ಬರೋರೆಲ್ಲರೂ ಭಿಕ್ಷೆಗಾಗಿ ಎಂದು ಭಾವಿಸುವುದರಲ್ಲಿ ತಪ್ಪೇನಿದೆ? ಬಾಯಿ ಬಿಗಿ ಹಿಡಿದು ಮಾತನಾಡೋ ಶಿವಕಾಂತ ಗೌಡ. ಸಿರಿತನದ ಸೊಕ್ಕಿನಲ್ಲಿ ಸಿಕ್ಕಂತೆ ಮಾತನಾಡಿದರೆ ಪರಿಸ್ಥಿತಿ ಗಂಭೀರವಾಗೋದು ಎಚ್ಚರ. ಸರ್ಕಾರವನ್ನೇ ನಡುಗಿಸಿ ಸಮಾಜವನ್ನೇ ಹೆದರಿಸಿದ ಈ ಶಿವಕಾಂತ ಗೌಡನಿಗೆ ಎಚ್ಚರ. ನೀನು ನನ್ನ ಹತ್ತಿರ ಯಾವ ವ್ಯವಹಾರವನ್ನೇ ಇಟ್ಟುಕೊಂಡಿಲ್ಲ. ಅಂದ ಮೇಲೆ ನೀನು ತೀರಿಸುವುದಾದರೆ ಯಾವ ಸಾಲ? ನಾನು ತೀರಿಸಲು ಬಂದಿದ್ದು ನನ್ನ ಸಾಲವಲ್ಲ, ನನ್ನ ಸ್ನೇಹಿತನ ಸಾಲ. ಅಂದರೆ ಓಹೋ ಶಶಾಂಕನ ಸಾಲ. ವೆರಿ ಗುಡ್, ಮೆಚ್ಚಬೇಕಾದದ್ದೇ ನಿಮ್ಮ ಸ್ನೇಹ. ಹಾ, ಅವನು ತನ್ನ ತಂಗಿಯನ್ನು ನನ್ನ ಹತ್ತಿರ ಕೆಲಸಕ್ಕೆ ಕಳಿಸಿಕೊಡ್ತಾನೆ ಎಂದು ಹೇಳಿದನಲ್ಲ. ಅವರೆಂದು ಬಾಯಿಗೆ ಬಂದಂತೆ ಮಾತನಾಡಿದರೆ ನನ್ನ ಕೋಪ ನೆತ್ತಿಗೆ ಇರೋದು ಚೋಕೆ. ನೀನು ಅನ್ಯಾಯದಿಂದ ಹಣವಂತನಾಗಿ ಮೇಲೆತ್ತಿರಬಹುದು, ಆದರೆ ಬೆವರು ಸುರಿಸಿ ಕಷ್ಟಪಟ್ಟು ಶ್ರೀಮಂತರಾದವರು ಇದ್ದಾರೆ ಈ ಸಮಾಜದಲ್ಲಿ. ಹೇಸಿ ಕೆಲಸ ಮಾಡಿ ಬಡವರ ಕಣ್ಣಲ್ಲಿ ನೀರು ಸುರಿಸೋ ಬಂಡರೆನಿಸಿಕೊಳ್ಳೋರು ಷಂಡರು ನಾವಲ್ಲ. ಸಿರಿತನವೇ ದುಡ್ಡಿನ ತಾಯಿ ಎಂದು ದುಡಿಮೆಯಿಂದ ಜೀವನ ಸಾಗಿಸುವ ರೈತರು ನಾವು. ನಿನ್ನ ಹಾಗೆ ಭೂಮಿ ತಾಯಿ ಮರೆತು ತಾಯಿಗಂಡರು ನಾವಲ್ಲ. ಶಿವಕಾಂತ ಗೌಡ, ನೀ ಕೊಟ್ಟ ಸಾಲ 5,000. ಶಶಾಂಕ್ ನನಗೆ ಕೊಡಬೇಕಾಗಿರೋದು 5,000 ಅಲ್ಲ, 15,000. ಸಾಲ ತೀರಿಸಲು ಬಂದು ಬಿಟ್ಟ ದಾಣಸೂರ ಕರ್ಣ. ಶಶಾಂಕನಿಗೆ ಕೊಟ್ಟಿದ್ದು ನೀನು 5,000. ಅಸಲು ಬಡ್ಡಿ ಸೇರಿಸಿ 15,000. ಅದಕ್ಕೆ ಸಾಕ್ಷಿ ಅವನು ಮಾಡಿರುವ ಈ ಸಹಿ. ತಿಳಿತೇನೋ ಭಿಕಾರಿ? ಸಾಲ ಕೊಟ್ಟು ಸುಳ್ಳು ಸಹಿ ಮಾಡಿಸಿಕೊಂಡು ಕೈ ನೀಡಿ ಬಡ್ಡಿಗೆ ಬಡ್ಡಿ ತೆನ್ನುವ ಬಡ್ಡಿ ಮಗ. ಹೇ ರವಿರಾಜ್, ನಾಲಿಗೆ ಹರಿಬಿಟ್ಟರೆ ಹರಿದು ಹಾಕುವೆ ನಿನ್ನ ನಾಲಿಗೆಯನ್ನು. ನನ್ನ ಮನೆಗೆ ಬಂದು ನನಗೆ ಬಾಯಿಗೆ ಬಂದ ಹಾಗೆ ಬೊಗಳುವೆ ಆ ಬಡವ. ಮೇಲಾಗಿ ಪತ್ರ ಹರಿದು ಹಾಕುವಷ್ಟು ಧೈರ್ಯ ಬಂದಿತ್ತು ಅಣ್ಣನಿಗೆ. ಮೊದಲು ದೊಡ್ಡವರಿಗೆ ಮರ್ಯಾದೆ ಕೊಟ್ಟು ಮಾತನಾಡುವುದನ್ನು ಕಲಿತುಕೋ. ಮರ್ಯಾದೆ? ಅದು ನಿನ್ನಂತ ಬಂಡನಿಗೆ ಮರ್ಯಾದೆ. ದುಡ್ಡಿದೆ ಎಂದು ದೊಡ್ಡವನೆಂದು ಹೇಳಿಕೊಳ್ಳುವ ದೊಡ್ಡ ಸಾಹುಕಾರ ನೀನಲ್ಲೋ ದೊಡ್ಡವನು. ತಿನ್ನುವ ತುತ್ತನ್ನು ಹಂಚಿಕೊಳ್ಳುವನು ದೊಡ್ಡವನು. ಕಷ್ಟ ಬಂದಾಗ ಕರುಣೆ ತೋರಿ ಕಣ್ಣೀರು ಹಾಕುವನು ದೊಡ್ಡವನು. ಬಡವರು ಬಾಳನ್ನು ಅರ್ಧಿಸಿಕೊಂಡು ಸಿಹಿ ಕೈಗಳನ್ನು ಹಂಚಿಕೊಳ್ಳುವನು ದೊಡ್ಡವನು.
ದುಡ್ಡಿನ ಬೆಲೆನೇ ಗೊತ್ತಿಲ್ಲದ ದುಡ್ಡಿನ ದುರಾಂಕಾರದಲ್ಲಿ ದೌರ್ಜನ್ಯ ತೋರುವ ದಡ್ಡ ನೀನು. ರೈತರ ಹಣವನ್ನು ಎತ್ತಿ ಹಾಕಿ ಬಡವರನ್ನು ಹೀಯಾಳಿಸಿ ಹರಾಮಿ ದುಡ್ಡಿನಲ್ಲಿ ಆರಾಮಾಗಿ ಮೇಲೆತ್ತಿರುವ ನೀನಪ್ಪ ಹರಾಮ್ ಕೋರ್. ಏ ರವಿರಾಜ್, ಹೇ, 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 ಹೇ. ಇದೇನ ಗೌಡ್ರೆ ಗಂಭೀರವಾಗಿ ನಡೆಯುತ್ತಿದ್ದಲ್ಲ ವಾಗ್ವಾದ. ಎಲ್ಲ ಹಾಗೆ ಇದ್ದತೆ ವಿಕ್ರಾಂತ್. ನೀನು ಕಲ್ಕತ್ತಾದಿಂದ ಬಂದು ಸುಸ್ತಾಗಿರ್ತೀಯ, ಒಳಗಡೆ ಹೋಗಿ ರೆಸ್ಟ್ ತೆಗೆದುಕೋ. ಇದರ ಬಗ್ಗೆ ನೀನೇನು ತಲೆ ಕೆಡಿಸಿಕೊಳ್ಳಬೇಡ. ಆಯ್ತು ಗೌಡ್ರೆ, ನೀವು ಹೇಳಿದ ಹಾಗೆ ಆಗಲಿ. ತಗಲಬಂದಿನ ಹಣ ಗೌಡ್ರೆ, ನಿಜವಾಗ್ಲೂ ನೀವು ಶೆಟ್ಟಿನ ಪಡೆಯಬೇಕಂದ್ರೆ ಪುಣ್ಯ ಮಾಡಿರಬೇಕು. ನನಗೆ ಸ್ವರ್ಗ ಸುಖ ತೋರಿಸಿಬಿಟ್ಟ ಈ ಶೆಟ್ಟಿ. ಅವಳ ದುರ್ಕಿ ಅಲ್ಲ ಗೌಡ್ರೆ, ಅಪ್ಸರೆ ಅಪ್ಸರೆ. ಇನ್ಸ್ಪೆಕ್ಟರ್ ಸಾಹೇಬ್ರ, ಓಹೋ ಹಣ. ಇನ್ಸ್ಪೆಕ್ಟರ್ ಸಾಹೇಬ್ರ, ಈ ಶೆಟ್ ಒಂದ್ಸಲ ಮಾತು ಕೊಟ್ರೆ ಮುಗಿದ್ರಿ, ಖುಷಿನೇ ಇಲ್ಲ. ಗೌಡ್ರೆ, ಈ ಅವೇಕೆ ಯಾರು? ಹಣ ಅಂದ್ರೆ ಅಂತ ತಿಳಿದಾನೆ ಈ ನನ್ನ ಮಗ. ಇನ್ಸ್ಪೆಕ್ಟರ್, ಬಾಯಿ ಸ್ವಲ್ಪ ಬಿಗಿ ಹಿಡಿದು ಮಾತನಾಡು. ನನಗೆ ಲಾಳಿಗೆ ಬಿಗಿ ಹಿಡಿದು ಮಾತನಾಡೋ ಅನ್ನೋದಕ್ಕೆ ನೀನ್ಯಾರು? ಹೊಲೆ, ನಿಮ್ಮ ಪಾಲಿಗೆ ಪೊಂಡ ಹೊಲೆ, ಈ ಹಳ್ಳಿಯ ಹೊಲೆ. ಹುಲಿ? ಹಳ್ಳಿಯ ಹುಲಿ. ಸುತ್ತಮುತ್ತ ಇಲ್ಲ 10 ಹುಲಿಗಳಿಗೆ ನಮ್ಮ ಗೌರ್ಯ ಹುಲಿಯಾಗಿರುವಾಗ ನೀನ್ಯಾವಲೇ ಹುಲಿ? ಗೌರ್ರೆ, ಇವನ್ಯಾರು? ಇವನು ಆ ಶಶಾಂಕನ ಸಾಲ ತೀರಿಸಲು ಬಂದ ದಾಣಸೂರ ಕಲಿಯುಗದ ಕರ್ಣ. ಆ ಶಶಾಂಕನ ಸ್ನೇಹಿತ ರವಿರಾಜ ಅಂತ. ರವಿರಾಜ್? ಓಹೋ, ನೀನಾ ಬಡವರ ಬಂಧು? ಬಡವರ ಬಂಧು ಅಷ್ಟೇ ಕಣೋ, ನಿಮ್ಮಂತ ಕರ್ಮದ ಕೊಂಡಿಗಳಿಗೆ ಯಮನಾಗಿ ಬಂದ ಧರ್ಮದ ಶೇಂದು. ಸಿಂಧು ಧರ್ಮ ಸಿಂಧು. ರವಿರಾಜ್, ಇದು ಧರ್ಮದ ಬೀಡಲ್ಲ, ಧರ್ಮದ ಕಾಡು. ಅದೇ ಕಾಡಿನಲ್ಲಿ ವಾಸವಾಗಿದೆ ಗೌಡ ಈ ಧರ್ಮದ ಹೊಲೆ. ನಿನ್ನಂತ ಕೆಟ್ಟ ಮೃಗಗಳನ್ನು ಕಡದ ಚೆನ್ನಲ್ಲ ಹೊಂಚು ಹಾಕಿದೆ ಈ ಹಳ್ಳಿಯ ಹೊಲೆ. ಸುಮ್ಮನೆ ಹುಲಿ ಹುಲಿ ಅಂದ ಉಳ್ಕೊಂಡರೆ ಒಂದು ದಿನ ಬಲಿಯಾಗೋ ಈ ಹಾವಿನ ಕೈಯಲ್ಲಿ. ಸುಮ್ಮನೆ ಸಲಾ ಮಾಡಿದ ಹೊರಟು ಹೋಗು. ನಿನಗೆ ಸಾಲ ತೀರಿಸಲು ಆಗುವುದಿಲ್ಲ. ಶಶಾಂಕನಿಗೆ ಹೋಗಿ ಹೇಳು, ಅವನ ತಂಗಿಯನ್ನು ಗೌಡರ ಮನೆಗೆ ಕೆಲಸಕ್ಕೆ ಕಳಿಸು ಎಂದು. ಇನ್ಸ್ಪೆಕ್ಟರ್, ಬಾಯಿ ಮುಚ್ಚು ಮಗನ. ಸರ್ಕಾರ ಕೊಡುವ ಸಂಬಳಕ್ಕೆ ನಿಯತ್ತಿಂದ ದುಡಿಯಾಕ ಕಲ್ಕೊಳ್ಳಲಿ. ಅದನ್ನು ಬಿಟ್ಟು ಇಂಥ ಹೇಸಿ ಗೌಡನ ಹತ್ತಿರ ನಾಯಿಯಾಗಿ ಬಿದ್ದಿದೆಯಲ್ಲ, ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ಹೇಸಿ ಲೋಚಾನನ ಮಗನೇ, ಹೊಡಿದ ಮತ್ತಿನಲ್ಲಿ ಮನೆಯನ್ನೇ ಮರೆತು ಗೌಡನ ಕಾಯಲು ನಾಯಿಯಾಗಿದೆಯಲ್ಲ, ಮನೆಗೆ ಹೋಗಿ ನೋಡು. ನಿನ್ನ ಹೆಂಡತಿ ಮತ್ತೊಬ್ಬನ ಮಗ್ಗಲು ಮಲಗಿರುತ್ತಾಳೆ. ಮಾಡಿಕೊಂಡ ಹೆಂಡತಿಗೆ ಸುಖ ಕೊಡಲಾರದ ಷಂಡ, ಮತ್ತೊಂದು ಹೆಣ್ಣಿನ ಸುಖ ಬಯಸುವ ಬಂಡ ನೀನು. ಇಂಥ ಹೇಸಿ ಕೆಲಸ ಬಿಟ್ಟು ನಿನ್ನ ಹೆಂಡತಿಗೆ ಒಳ್ಳೆ ಗಂಡನಾಗಿ ಬಾಳು. ಬಾಯಿ ಮುಚ್ಚಲೆ ಉಂಬ. ಹಳ್ಳಿಯ ಬಗ್ಗೆ ಅಷ್ಟೊಂದು ಕೇವಲಾಗಿ ಮಾತನಾಡಬೇಡ ಇನ್ಸ್ಪೆಕ್ಟರ್. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಪ್ರಾಣವನ್ನೇ ಪಣಕ್ಕಿಟ್ಟ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ. 100 ಕೋಟಿ ಭಾರತೀಯ ಭದ್ರತೆಗಾಗಿ ಕಾರ್ಗಿಲ್ನಲ್ಲಿ ಹೋರಾಡಿ ಮಡಿದ ಹೋದ ಕುಮಾರ ಶೆಟ್ಟಿ ಮನೆ ಕುಟುಂಬ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ. ನರಗುಂದ ಬಂಡಾಯದಲ್ಲಿ ರೈತ ಚಳವಳಿಗೆ ಗುಂಡಿಗೆ ಬಲಿಯಾದ ಚಿಕ್ಕ ನರಗುಂದ ವೀರಪ್ಪ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ. ನಿಮ್ಮಂತ ಕರ್ಮದ ಕುಂಡಿಗಳಿಗೆ ಯಮನಾಗಿ ಬಂದ ಈ ಧರ್ಮದ ಸಿಂಧು ರವಿರಾಜ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ. ಲೇ ಗೌಡ, ತೆಗೆದುಕೋ
ಎಂದಿಗೆ ಮುಗಿಯಿತು ನನ್ನ ನಿನ್ನಯವರ ಮತ್ತೇನಾದ್ರೂ ನನ್ನ ಮೇಲೆ ಹೋರಾಡಲು ಬಂದ್ರೆ ಆರಂಭವಾಯಿತೆ ಎಂದು ತಿಳಿದುಕೋ. ನಮ್ಮಿಬ್ಬರ ಕ್ರಾಂತಿಯ ಕದನ ಬರ್ತೇನೆ. ಹೋಗು ಬಡಪಾಯಿ ಹೋಗು. ನಿನ್ನಂತ ಕ್ಷುಲ್ಲಕ ಮರಿಗೆ ಹೆದರುವ ಹೇಳಿ ಅಲ್ಲ ಈ ಶಿವಕಾಂತ ಗೌಡ. ಗೌಡ್ರಿ ಬಾಯಿಗೆ ಬಂದಂತೆ ಬೊಗಳಿ ನಮ್ಮ ಮರ್ಯಾದೆಯನ್ನು ಗಾಳಿಗೆ ತೂರಿ ಬಿಟ್ಟ ಈ ಯುವರಾಜ್. ಇದಕ್ಕೆ ನಾವು ಮುಂದಿನ ಉಪಾಯ ಹುಡುಕಲೇಬೇಕು. ಇಲ್ಲದಿದ್ದರೆ ನಮ್ಮ ಆಟ ಬಯಲಾಟ ಮಾಡಿ ಮಾನವನ ಹರಾಜಕ್ಕೆ ಕಮ್ಮೇಳ್ಸಾಗ ಮಾಡುತ್ತಾನೆ. ಭಯ ಪಡಬೇಡ ಸೂರ್ಯಕಾಂತ್. ಈ ಶಿವಕಾಂತ ಗೌಡ ಮನಸ್ಸು ಮಾಡಿದರೆ ಅಸಾಧ್ಯವನ್ನು ಸಾಧ್ಯ ಮಾಡಬಲ್ಲ. ಹಾಗಾದ್ರೆ ಮುಂದಿನ ಉಪಾಯ ಅದನ್ನು ಮುಂದಿನ ಅಂಕದಲ್ಲಿ ಅರಿತು ನೋಡು. ಈ ಶಿವಕಾಂತ ಗೌಡ ಚಾಣಕ್ಷತನವನ್ನು ಅಲ್ಲಿಯವರೆಗೆ ಕಾದು ಕುಳಿತುಕೊಳ್ಳುವೆ. ಗುಡ್ ಬೈ ಗೌಡ್ರಿ, ಗುಡ್ ಬೈ. ಈ ಶಿವಕಾಂತ ಗೌಡನ ಸಿರಿ ಸಂಪತ್ತಿಗೆ ಸವಾಲು ಹಾಕಿ ಕಾಲು ಕೆದರಿ ಕದನ ಕಾಯಲು ಸಿದ್ಧವಾಗಿದೆ ಈ ಹಳ್ಳಿಯ ಹುಲಿಯ. ಸೌಂದರ್ಯದ ಸೊಬಗನ್ನೇ ಹೊತ್ತಿರುವ ನಿನ್ನ ಸಹೋದರಿಯನ್ನು ನಿನ್ನದುರಿಗೆ ಮಾನಭಂಗ ಮಾಡಿ ಶಶಾಂಕನ ಬಾಳಿಗೆ ಮುಳ್ಳಿನ ಬೇಲಿಯನ್ನು ಹಚ್ಚಿ ಬೇಡು ತೀರಿಸಿಕೊಳ್ಳುವುದೇ ಈ ಶಿವಕಾಂತ ಗೌಡನ ಚಾಣಾಕ್ಷತನ.